ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧ ನಿಂತಿಲ್ಲ. ಯುದ್ಧದಿಂದ ಹೊತ್ತಿ ಉರಿತಾ ಇವೆ 12 ದೇಶಗಳು. 3 ದೇಶಗಳ ಮಧ್ಯದಲ್ಲಿ ಶುರುವಾದಂತ ಯುದ್ಧ ಈಗ 12 ದೇಶಗಳಿಗೆ ವ್ಯಾಪಿಸಿಬಿಟ್ಟಿದೆ. ವಾಯುನೆಲೆ, ಪರಮಾಣು ಘಟಕಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ರಾಯಭಾರ ಕಚೇರಿ, ತೈಲ ಘಟಕದ ಮೇಲೂ ಅಟ್ಯಾಕ್ ನಡೀತಾ ಇದೆ. 9 ದೇಶಗಳ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್, ಅಮೆರಿಕ ಬೆಂಬಲಕ್ಕೆ ನಿಂತಿರೋದು ಬ್ರಿಟನ್, ಜರ್ಮನಿ. ಸೌದಿಯ ತೈಲ ಸಂಸ್ಕರಣಾ ಘಟಕದ ಮೇಲೂ ಕೂಡ ದಾಳಿ ನಡೀತಾ ಇದೆ. ಇರಾನ್ ದಾಳಿಗೆ ಇಸ್ರೇಲ್ ಮತ್ತೆ ಅಮೆರಿಕ ಬೆಚ್ಚಿ ಬೀಳ್ತಾ ಇದೆ. ಸುಮಾರು 1 ತಿಂಗಳ ಕಾಲ ಈ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳಿ ಟ್ರಂಪ್ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇರಾನ್ ದಾಳಿಗೆ ಅಮೆರಿಕದ 6 ಯೋಧರು ಸಾವನ್ನಪ್ಪಿದ್ದಾರೆ. ಯುಎಸ್ ಸೆಂಟ್ರಲ್ ಕಮಾಂಡ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಮಧ್ಯಪ್ರಾಚ್ಯ ದೇಶಗಳನ್ನ ಗುರಿಯಾಗಿಸಿ ಇರಾನ್ ಟಾರ್ಗೆಟ್ ಮಾಡಿ ಅಲ್ಲಿ ಮಿಸೈಲ್ ದಾಳಿಯನ್ನ ನಿರಂತರವಾಗಿ ಮಾಡ್ತಾ ಇದೆ. ಒಂದು, ಮಧ್ಯಪ್ರಾಚ್ಯದಲ್ಲಿ ತನಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು. ಇನ್ನು ಮತ್ತೊಂದು ಕಾರಣ, ಮುಂಬರುವಂತ ದಿನಗಳಲ್ಲಿ ಒಂದು ಅಸ್ಥಿರತೆ ಉಂಟಾಗ್ಲಿ, ಗೊಂದಲಮಯ ಆಗಲಿ ಅಂತೇಳಿ ಇರಾನ್ ಟಾರ್ಗೆಟ್ ಮಾಡಿದೆ. ಮಧ್ಯಪ್ರಾಚ್ಯ ದೇಶಗಳನ್ನೇ ಟಾರ್ಗೆಟ್ ಮಾಡಿ ತೈಲ ಘಟಕ ಇರ್ಬೋದು, ರಾಯಭಾರ ಕಚೇರಿ ಇರ್ಬೋದು, ಇದನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನು ಇರಾನ್ ದಾಳಿಗೆ ಇಸ್ರೇಲ್ ಮತ್ತೆ ಅಮೆರಿಕ ಕೂಡ ಬೆಚ್ಚಿ ಬೀಳ್ತಾ ಇದೆ. ಇನ್ನೂ 4 ವಾರಗಳ ಕಾಲ ಸತತವಾಗಿ ಈ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇನ್ನು ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿಯನ್ನ ಮಾಡಿದೆ. ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇರಾನ್ನ 2 ಡ್ರೋನ್ಗಳು ರಿಯಾದ್ನಲ್ಲಿರುವಂತ ಅಮೆರಿಕ ರಾಯಭಾರ ಕಚೇರಿಯನ್ನ ಉಡೀಸ್ ಮಾಡಿದೆ, ಅಂದ್ರೆ ಅಟ್ಯಾಕ್ ಮಾಡಿದೆ. ಸೌದಿ ಅರೇಬಿಯಾದ ರಿಯಾದ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಅಲ್ಲಿ ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ ಅನ್ನ ಮಾಡಿರೋದು. ಸೌದಿ ಅರೇಬಿಯಾನ ಟಾರ್ಗೆಟ್ ಮಾಡಿದೆ. ಒಟ್ಟು 9 ದೇಶಗಳು ಈಗ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧ ನಡೀತಾ ಇದೆ. ಇರಾನ್ ಅಂತೂ ಸಿಕ್ಕ ದೇಶ ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿಗಳನ್ನ ಬಿಡ್ತಾ ಇದೆ. ನಿರಂತರವಾಗಿ ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಅಮೆರಿಕದ ರಾಯಭಾರ ಕಚೇರಿಗಳನ್ನ ಟಾರ್ಗೆಟ್ ಮಾಡಿ ಅಲ್ಲೆಲ್ಲ ಉಡೀಸ್ ಮಾಡ್ತಾ ಇದೆ. ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಅಮೆರಿಕ ರಾಯಭಾರ ಕಚೇರಿಯನ್ನ ಧ್ವಂಸ ಮಾಡಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಜನ ಕನ್ನಡಿಗರು ಸಿಕ್ಕಾಕೊಂಡ್ಬಿದ್ದಿದ್ರು. ಈ ಯುದ್ಧ ಆರಂಭ ಆದಾಗಿನಿಂದ ನೋಡ್ತಾ ಇದ್ವಿ. ವಾಪಸ್ ಬರೋದಕ್ಕೆ ರೆಡಿ ಇದ್ರೂ ಕೂಡ ಅಲ್ಲಿ ವಿಮಾನ ವ್ಯವಸ್ಥೆಗಳು ಇರಲಿಲ್ಲ. ಪರಿಸ್ಥಿತಿ ಹಂಗಾಗ್ಬಿಟ್ಟಿತ್ತು. ದುಬೈ ಮತ್ತೆ ಅಬುದಾಬಿಯಿಂದ ಕನ್ನಡಿಗರು ಸೇಫ್ ಆಗಿ ವಾಪಸ್ ಬಂದಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಯುದ್ಧದ ಪರಿಸ್ಥಿತಿಯನ್ನ ಕಣ್ಣಾರೆ ನೋಡ್ಕೊಂಡು ಬಂದಿದ್ರಲ್ಲ, ಅದು ಹೇಗಿತ್ತು ಅಂತ ಹೇಳಿ ಅವರು ವಿವರಿಸಿದ್ದಾರೆ. ಅಂದ್ರೆ ಮಿಸೈಲ್ಸ್ ನಮಗೆ ಕಾಣಿಸ್ತಾ ಇತ್ತು, ಬ್ಲಾಸ್ಟ್ ಆದಾಗ ಸ್ಫೋಟದ ಸೌಂಡ್ ಏನಿತ್ತು ಅದು ನಾವು ಕೇಳಿಸ್ಕೊಂಡಿದೀವಿ. ಬೆಂಗಳೂರಿಗೆ ವಾಪಸ್ ಆದ್ಮೇಲೆ ಕನ್ನಡಿಗರು ಸೇಫ್ ಆಗಿ ಬಂದ್ವಿ ಅಂತ ಹೇಳಿ ಮಾತುಗಳನ್ನ ಆಡ್ತಾ ಅಲ್ಲಿನ ಪರಿಸ್ಥಿತಿ ಭೀಕರತೆಯನ್ನ ಬೆಚ್ಚಿಟ್ಟಿದ್ದಾರೆ. ಇನ್ನು ದುಬೈನಲ್ಲಿ ಸಿಲುಕಾಕೊಂಡಿದ್ರು MLC ಭೋಜೇಗೌಡ, ಅವರು ವಾಪಸ್ ಆಗಿದ್ದಾರೆ. ಸೇಫ್ ಆಗಿ ಬೆಂಗಳೂರಿಗೆ ಬಂದಿದ್ದಾರೆ. ಭೋಜೇಗೌಡರು ತಡರಾತ್ರಿ ಬಂದಂತ ವಿಮಾನದಲ್ಲಿ ಅವರೆಲ್ಲರೂ ಬಂದಿದ್ದಾರೆ ಬೆಂಗಳೂರಿಗೆ. ಯುದ್ಧದ ಭೀಕರತೆಯ ಬಗ್ಗೆ MLC ಭೋಜೇಗೌಡರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಹೇಗೆ ಸುರಕ್ಷಿತವಾಗಿ ವಾಪಸ್ ಬಂದ್ರು, ಮತ್ತೆ ಏನೆಲ್ಲ ಕಷ್ಟ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೆಲ್ಲ ಮಿಸೈಲ್ಸ್ ಹೋಗೋದು ನೋಡಿದ್ವಿ. ಅದೆಲ್ಲ ಏನಾಗ್ತಿದ್ದೋ ಗೊತ್ತಾಗ್ತಿಲ್ಲ. ಎಲ್ಲ ಬಾಂಬು ಎಲ್ಲ ಇಟ್ಸ್ ಆಲ್ ಪ್ಯಾನಿಕ್. 10 ಮಿನಿಟ್ಸ್ ಹತ್ರ ಬಂದ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ನಮ್ಮ ಮನೇಲಿ ಇದ್ವಿ, ಪ್ಯಾನಿಕ್ ಇತ್ತು, ಬಟ್ ಎಲ್ಲ ಸೇಫ್ ಇತ್ತು. ದುಬೈ ವಾಸ್ ವೆರಿ ನೈಸ್. ಎಲ್ಲ ಕಾಣಿಸ್ತಿತ್ತು. ಭಯ ಅಷ್ಟೇ, ಏನಿಸುತ್ತೆ ಅಷ್ಟೇ. ಐ ನೀಡ್ ಟು ಗೋ ಬ್ಯಾಕ್ ಟು ಕಂಟ್ರಿ, ಇಂಡಿಯಾಗೆ ಬರ್ಬೇಕಷ್ಟೇ. 4th ಇತ್ತು. ಮತ್ತೆ ನಮ್ಮ ಅಣ್ಣ ಕಾಲ್ ಮಾಡಿದ್ರು ಇವತ್ತು ಕಾಲ್ ಮಾಡಿ ಫ್ಲೈಟ್ಸ್ ಓಪನ್ ಆಗಿದೆ ಅಂತ ಅಂದ್ರು. ನೋಡಿದ ತಕ್ಷಣ ಮಾಡ್ಬಿಟ್ಟೆ ಬುಕಿಂಗ್. ಜಸ್ಟ್ 4 minutes ಅಲ್ಲಿ ಮಾಡಿದೆ. ಇಟ್ ವಾಸ್ ಆಲ್ ಬುಕ್ಡ್ ಅಪ್. ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ದುಬೈಲೇ ಇದ್ದಾರೆ. ದೇ ಆರ್ ಸ್ಟಕ್, ದೇ ನಾಟ್ ಏಬಲ್ ಟು ಕಮ್ ಬ್ಯಾಕ್. ಎಲ್ಲ ಫುಲ್ ಆಗಿದೆ ಫ್ಲೈಟ್ಸ್. 5 days ಇಂದ 6 days. All fine, nothing to worry. There was no problem. It was very convenient when we came. Nothing happened. It was all in the air, so we didn't feel anything on ground. Yeah, the news was there a lot, but on ground we didn't feel it much. Everyone has been so supportive in the last few days. I'm just happy to be back here, back at home.
after so many days. Rahul Sharma. ನಾವು ಇಷ್ಟು ಬೇಗ ಇಲ್ಲಿ ವಾಪಸ್ಸು ಇಂಡಿಯಾಗೆ ಬರ್ತೀವಿ ಅಂತೇಳಿ ಗ್ಯಾರಂಟಿ ಇರಲಿಲ್ಲ. ಬರ್ತೀವಿ ಅಂತ ಸ್ವಲ್ಪ ಧೈರ್ಯ ಇತ್ತು, ಆದರೆ ಇಷ್ಟು ಬೇಗ ಬರ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ನಮ್ಮ ಗೌರ್ಮೆಂಟಿಗೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ನೋಡಿ ಆತಂಕದಲ್ಲಿರೋರಿಗೆಲ್ಲ ಸ್ವಲ್ಪ ಆತಂಕ ದೂರ ಮಾಡಿ ಅಂತ. ಬಿಕಾಸ್ ಐ ಆಮ್ ಸ್ಟೇಯಿಂಗ್ ಇನ್ ಮೈ ಫ್ರೆಂಡ್ ಹೌಸ್. ಅಲ್ಲಿ ಅವ್ರ ಫ್ರೆಂಡ್ ಮನೇಲಿ ಇದ್ದಿದ್ದರಿಂದ, ರೊನಾಲ್ಡ್ ಕೊಲಾಸ್ ಅವ್ರ ಮನೇಲಿ ಇದ್ದಿದ್ದರಿಂದ ನಮಗೇನು ತಾಪತ್ರೆ ಆಗಲಿಲ್ಲ. ಆ ಥರ ಪ್ಯಾನಿಕ್ಕು ಕೂಡ ಆಗಕ್ಕೆ ಅವಕಾಶ ಇರಲಿಲ್ಲ. ಬಟ್ ಬಹಳ ಜನ ಬೇರೆ ಕಡೆ ಇದ್ರಲ್ಲಿ ಹೋಟ್ಲಲ್ಲಿ ಇದ್ದವರೆಲ್ಲ ಬಹಳ ಪ್ಯಾನಿಕ್ಗೆ ಒಳಗಾಗಿದ್ರು. ಅವರೆಲ್ಲ ಕೆಲವರೆಲ್ಲ ಫೋನ್ ಮಾಡೋರು, ನನ್ನ ಟಿವಿಲಿ ನೋಡಿದ ಮೇಲೆ, ಗೌಡ್ರೆ ನಾವೆಲ್ಲ ಕೋಲಾರದಿಂದ ಬಂದಿದ್ದೀವಿ, ನಾವು ಮಂಡ್ಯದಿಂದ ಬಂದಿದ್ದೀವಿ ಅಂತೆಲ್ಲ ಹೇಳೋರು. ಪಾಪ ಅವರಿಗೆಲ್ಲ ಧೈರ್ಯ ಹೇಳ್ತಾ ಇದ್ವಿ ನಾವು. ಹಾಗಾಗಿ ಇವತ್ತು ಅದು ಯುದ್ಧದ ಭೀತಿ ವಾತಾವರಣ 100ಕ್ಕೆ 100 ದುಬೈನಲ್ಲೂ ಇದೆ, ಎಂಟೈರ್ UN ಅಲ್ಲಿ ಇದೆ. ಆಮೇಲೆ UN ಅಲ್ಲಿ ಎಲ್ಲ ಆಲ್ ಏರ್ಪೋರ್ಟ್ಸ್ ಸರ ಬಂದಾಗೋಯ್ತು. ಆಮೇಲೆ ಇಮಿಡಿಯೇಟ್ ಆಗಿ ದುಬೈ ಗೌರ್ಮೆಂಟು, ಎಮಿರೇಟ್ಸ್ನವರು ಬಹಳ ಕೆಲಸ ಮಾಡಿ, ಧೈರ್ಯ ಮಾಡಿ ಜನರನ್ನ ಆಚೆ ತರ್ತಾ ಇದ್ದಾರೆ. ಎಲ್ಲ ಹೋಟ್ಲಲ್ಲಿದ್ದವ್ರನ್ನೆಲ್ಲ ಕರೆಸಿದ್ರು. ಮತ್ತೆ ಇವತ್ತು 4 ಫ್ಲೈಟು ಆಪರೇಟ್ ಆಯಿತು ಈಗ ನಾವು ಬರುವಾಗ. ಹಾಗಾಗಿ ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ವಾಪಸ್ ಅವ್ರ ಮನೆ ಸೇರ್ತಾರೆ ಆಗ್ತದೆ. ಬಟ್ ಕೆಲವರು ಅಮೆರಿಕ ಹೋಗೋರಿದ್ರು, ಲಂಡನ್ ಹೋಗೋರಿದ್ರು, ಆ ದುಬೈನಲ್ಲಿ ಸ್ಟ್ರಕ್ ಆದ್ರು. ಅವರೆಲ್ಲ ವಾಪಸ್ ಇಲ್ಲಿಗೆ ಬಂದರು ವಾಪಸ್. ಎಲ್ಲ ಕಡೆ ಇರಾನಲ್ಲಿ, ಇರಾಕ್ ಅಲ್ಲೆಲ್ಲ ತುಂಬಾ ಅಟ್ಯಾಕ್ ಆಯ್ತಲ್ಲ, UAE 6 ಕೌಂಟ್ರಿ ಮೇಲೆಲ್ಲ ಅಟ್ಯಾಕ್ ಆಯ್ತು. ಮತ್ತೆ ದುಬೈಗೇನೆ ಅಟ್ಯಾಕ್ ಆಯ್ತು. ಅಂತ ಸಮಯದಲ್ಲಿ ಸ್ವಲ್ಪ ಭಯ ಬಂತು. ಭಯ ವಾತಾವರಣ 100ಕ್ಕೆ 100 ಇತ್ತು ಅಲ್ಲಿ ಲೋಕಲ್ನವ್ರಿಗೆ ಇತ್ತು, ಬೇರೆಯವ್ರಿಗೆ ಇತ್ತು. ಬೇಕಾದ್ರೆ ಗೌರ್ಮೆಂಟ್ಗೋಸ್ಕರ ಅವ್ರು ಯಾರು ಮಾತಾಡಲ್ಲ. ಏನ್ ಇನ್ಸಿಡೆಂಟ್ ಆದ್ರೂ ಹೊರಗಡೆ ಬಿಡಲ್ಲ, ಈವನ್ ಸಾವು ನೋವು ಆದ್ರೂ ಬಿಡೋದಿಲ್ಲ ಅದನ್ನು ಹೊರಗಡೆ. ಆ ಥರ ಬಹಳ ಗೌಪ್ಯ ಮಾಡ್ತಾರೆ. ಬಟ್ ಧೈರ್ಯ ಹೇಳ್ತಾ ಇದ್ರು. ಬಟ್ ಐ ಥ್ಯಾಂಕ್ಸ್ ಫಾರ್ ದುಬೈ ಗೌರ್ಮೆಂಟ್ ಅಂಡ್ ಎಮಿರೇಟ್ಸ್. ತುಂಬಾ ಭಯಾನಕವಾದ ಶಬ್ದಗಳು ಇತ್ತು. ಉಳ್ಕೊಂಡಿದ್ದಂಥ ಹೋಟ್ಲಲ್ಲಿ ರಾತ್ರಿ 1:30ಗೆ ನಮ್ಮನ್ನು ಕೆಳಗಿಳಿಸಿದ್ರು. ಆವಾಗ ಪಾರ್ಕಿಂಗ್ ಜಾಗದಲ್ಲಿ ಇದ್ದು, ಆಮೇಲೆ ಮಾರನೇ ದಿವಸ ನಾವು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಕೃಷ್ಣ ಬೈರೇಗೌಡರಿಗೆ ಮಾತಾಡ್ಬೇಕಾದ್ರು ಕೂಡ ದೊಡ್ಡ ಬಾಂಬು 2-3 ಸೌಂಡ್ ಆಗಿದ್ದನ್ನ ನಾವು ಮತ್ತೆ ಬಹಳ ಕಿವಿಯಿಂದ ಕೇಳಿದ್ವು. ಬಟ್ ಬಹಳ ಭಯಂಕರವಾಗೇ ಇತ್ತದು.